ಶಿವಮೊಗ್ಗ ನಗರದ ದುರ್ಗಿಗುಡಿಯಲ್ಲಿ ಇವತ್ತಿನ ಸಹ ಬ್ಲಿಂಕಿಟ್ ಮತ್ತು ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಇವತ್ತಿನ ಸಹ ಮುಷ್ಕರವನ್ನು ಮಾಡಿದರು. ನಮ್ಮ ಡೆಲಿವರಿ ಕೊಡೋದಕ್ಕೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ ದುಷ್ಕರ್ಮಿಗಳಿಂದ ಅಂತೇಳಿ ಗಾಡಿ ನಿಲ್ಲಿಸಿ ಆದರೆ ಡೆಲಿವರಿ ಇಟ್ಕೊಂಡು ಅಮೌಂಟ್ ಕೊಡದೆ ಅವ್ನಿಗೆ ಹೊಡಿಯೋಕೆ ಹೋಗಿದ್ದಾರೆ. ಅವ್ನ ಮೊಬೈಲೆಲ್ಲ ಕಸ್ಕೊಂಡಿದ್ರು. ಅವತ್ತು ರಿಟರ್ನ್ ಕೊಟ್ಟು ಕಳಿಸಿದ್ದಾರೆ. ಅದಾದಮೇಲೆ ನಾವು ಒಂದೊಂದು ಕಾಲ್ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಅಲ್ಲಿ ಹೋದರೆ ಅಲ್ಲಿ ಕಂಪ್ಲೇಂಟ್ ಬರೆಸ್ಕೊಂಡಿದ್ದಾರೆ. ಇಲ್ಲಿವರೆಗೂ ಯಾವ ಕಾಲು ಮಾಡಿಲ್ಲ, ಏನೂ ಮಾಡಿಲ್ಲ. ಇನ್ನೂ ರೆಸ್ಪಾನ್ಸ್ ಏನು ಸಿಕ್ಕಿಲ್ಲ. ನಮಗೆ ಏನಾಗುತ್ತೆ ಮುಂದೆ ಅವ್ರು ಕಾಲ್ ಮಾಡ್ಕೊಂಡು ಸರ್ ಆರ್ಡ್ರ್ ಡೆಲಿವರಿ ಒಂದು ಕೋಕೋ ಕೋಲಾ 2 ಚಿಪ್ಸ್ ಏನೋ ಆರ್ಡ್ರ್ ಮಾಡಿದ್ರು. ಅದು ಕೊಡೋಕೆ ಹೋಗಿದ್ವಿ. ಕೈಯಿಂದಾನೇ ಕಸ್ಕೊಂಡು ಅಲ್ಲೇ ಕೋಕೋ ಕೋಲಾ ಎಲ್ಲ ಕುಡ್ಕೊಂಡು ಅವನಿಗೆ ಧಮಕಿ ಹಾಕಿ ಅವ್ನ ಮೊಬೈಲ್ ಕಸ್ಕೊಂಡು ಅವನ ಮೇಲೆ ಹಲ್ಲೆ ಮಾಡೋಕೆ ಹೋಗಿದ್ದಾರೆ. ಚಾಲು ಮಾಡಿ ಕರ್ಕೊಂಡ್ಬಂದಿದ್ದೀವಿ ಅಲ್ಲಿ ಸರ್. ಗಾಡಿಕೊಪ್ಪ ತಾಂಡ. ನಿಮ್ಮ ಹೆಸರು? ದೇವರಾಜ್ ಪಿ. ಬ್ರದರ್ ಬರ್ರಿ. ಅವರು ಝೊಮ್ಯಾಟೊದವ್ರ ನನಗೂ ಸೇಮ್ ಇನ್ಸಿಡೆಂಟ್ ಆಗಿತ್ತು. ಆರ್ಡ್ರ್ ತಗೊಂಡು ಫೇಕ್ ಫೋನ್ಪೇ ಆಗಿದೆ ಅಂತ ತೋರಿಸಿ ನಾನು ತಿರುಗಿ ನೋಡೋದ್ರೊಳಗೆ ಹುಡುಗರು ಓಡೋಗ್ಬಿಟ್ರು. 3 ಜನ ಇದ್ದರು. ಇಲ್ಲೇನು ಸೇಮ್ ಆಯಿತು. ಸೇಮ್ 3 ಜನ ಹುಡುಗರು ಇಲ್ಲಿ RML ನಗರ ಡೌನ್ ವಾಟರ್ ಟ್ಯಾಂಕ್ ಹತ್ರ. ಈ ಥರ ಭಾರಿ ಇನ್ಸಿಡೆಂಟ್ ಆಗ್ತಿದೆ. ನಾವು ಫೀಲ್ಡ್ ವರ್ಕ್ ಮಾಡೋರಿಗೆ ಭಾರಿ ಕಷ್ಟ ಆಗ್ತಿದೆ. ನಾನು ಇಮಿಡಿಯೇಟ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ. ಅವರು ನಿಮಗೇನಾಗಿಲ್ಲಲ್ಲ, ಬಿಡಿ ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಅವರು ಅದು ಮಾಡಿದರು. ಬಟ್ ಅಲ್ಲಿ ನಾವು ನೈಟ್ ಕೆಲಸ ಮಾಡೋರಿಗೆ, ಫೀಲ್ಡ್ ವರ್ಕ್ ಅವರಿಗೆ ಭಾರಿ ಹಿಂಸೆ ಆಗ್ತಿದೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಏನು ಆ್ಯಕ್ಷನ್ ತಗೊಳ್ತಿಲ್ಲ. ನಾವು SP ಆಫೀಸರಿಗೂ ಹೋಗಾಗಿದ್ದೆ ನಾವು. ಇಲ್ಲ, ಶಿವಮೊಗ್ಗದಲ್ಲಿ ನೈಟ್ ಹೊತ್ತು ಡೆಲಿವರಿ ಬಾಯ್ಗಳಿಗೆ ಭಾರಿ ಹಿಂಸೆ ಆಗ್ತಿದೆ. ಈಗ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ತಾರೆ. ಅವರು 4-5 ಜನ ಇರ್ತಾರೆ. ಪಾಪ ನಾವು ಒಬ್ಬರೇ ಹೋಗಿರ್ತೀವಿ. ಕೊಡದೆ ಕಳಿಸೋದು, ಐಟಮ್ ಕಳ್ಸ್ಕೊಂಡು ಕಳಿಸೋದು, ಆ ಥರದ್ದೆಲ್ಲ ತುಂಬ ನಡೀತಿದೆ. ಡೆಲಿವರಿ ಕೆಲಸ ಮಾಡೋ ಇದನ್ನೇ ವೃತ್ತಿ ಅಂತೇಳಿ ಬಂದಿರೋ ಹುಡುಗರುಗಳಿಗೆ ಭಾರಿ ಕಷ್ಟ ಆಗ್ತಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನೂ ಆ್ಯಕ್ಷನ್ ತಗೊಳ್ತಿಲ್ಲ. ಕಿರಣ್ ಅಂತೇಳಿ. ಈಗ ಅವ್ರೇನಾದ್ರು ಕೈಯಲ್ಲೇನಾದ್ರು ಇಟ್ಕೊಂಡು ಎದುರಿಸ್ತಾರೆ? ಇಲ್ಲ, ಒಂದು ಕೈಯಲ್ಲಿ ಉಂಗುರ ಇತ್ತು. ಉಂಗುರದಲ್ಲಿ ಇದು ಬರುತ್ತಲ್ಲ ಪಂಚ್, ಆ ಥರದ ಉಂಗುರಗಳು ನಾವು ಅಬ್ಸರ್ವ್ ಮಾಡಿದೆ. ನಾವು ಜೀವದಲ್ಲಿ ಸ್ವಲ್ಪ ಚೆನ್ನಾಗಿದ್ದಂದ್ರೆ ನನ್ನ ಹತ್ರ ಬರೀ ಐಟಮ್ ಮಾತ್ರ ಇಸ್ಕೊಂಡು ಕ್ಯಾಶ್ ಕೊಡದೆ ಹೋದ್ರು. ಈ ಥರ ಭಾರಿ ಬರ್ಚಿ